ಸಿನಿಮಾ ಎಂದರೆ 2.5 ಗಂಟೆ ಮನರಂಜನೆ ಅಲ್ಲ, ಅದು ಒಂದು ಅದ್ಭುತ ಲೋಕ ಎಂದು ನಂಬಿದ್ದವರು ಅವರು. ಕನ್ನಡಿಗರು ಪ್ರೀತಿಯಿಂದ ಕರಾಟೆ ಕಿಂಗ್ ಅಂತ ಕರೀತಾ ಇದ್ರು, ಆಟೋ ರಾಜ್ ಅಂತ ಇದ್ರು. ಆದರೆ ಅವರು ಇವೆಲ್ಲವನ್ನು ಮೀರಿದ ಒಬ್ಬ ಅಪ್ರತಿಮ ದಾರ್ಶನಿಕ. ಕೇವಲ 35 ವರ್ಷಗಳಲ್ಲಿ ಅವರು ಮಾಡಿದ ಸಾಧನೆ 100 ವರ್ಷಗಳಿಗೆ ಸಾಕಾಗಷ್ಟು ಇದೆ. ಅವರೇ ನಟ, ನಿರ್ದೇಶಕ, ಸಂಘಟಕ, ಮರೆಯಲಾಗದ ಮಾಣಿಕ್ಯ ಶಂಕರ್ ನಾಗ್ ಅವರು. ಇವರು ಹುಟ್ಟಿದ್ದು 1954 ನವೆಂಬರ್ 9 ಉತ್ತರ ಕನ್ನಡದ ಹೊನ್ನಾವರದಲ್ಲಿ. ಶಂಕರ್ ನಾಗ್ ಕಟ್ಕಲ್ ಅವರು ಜನಿಸಿದರು. ಬಾಲ್ಯದಿಂದಲೇ ಏನಾದರೂ ಹೊಸದನ್ನು ಮಾಡುವ ಹಂಬಲ ಮುಂಬೈನ ಬ್ಯಾಂಕ್ನ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಜೀವ ಮಿಡಿಯುತ್ತಿದ್ದು ರಂಗಭೂಮಿಗಾಗಿ. ಅಣ್ಣ ಅನಂತ್ನಾಗ್ ಜೊತೆಗೂಡಿ ನಾಟಕಗಳ ಮೂಲಕ ನಟನೆ ಪ್ರಯಾಣ ಪ್ರಾರಂಭಿಸಿದರು. ಮುಂಬೈನ ಮರಾಠಿ ಮತ್ತು ಕನ್ನಡ ನಾಟಕಗಳಲ್ಲಿ ಸಕ್ರಿಯವಾಗಿ ಪಾತ್ರವನ್ನು ಮಾಡ್ತಾ ಇದ್ರು. ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಅದ್ದೂರಿ ಪ್ರವೇಶ ಮಾಡಿದರು. ಮೊದಲ ಚಿತ್ರಕ್ಕೆ ಇವರು ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡಿತಾರೆ. ಅದು 1976 ದಶಕ. ಮುಂಬೈನ ಬ್ಯಾಂಕ್ ಒಂದರಲ್ಲಿ ಸಾಮಾನ್ಯ ಉದ್ಯೋಗಿಯಾಗಿದ್ದ ಶಂಕರ್ ನಾಗ್ ಅವರು ಕಣ್ಣುಗಳಲ್ಲಿ ದೊಡ್ಡ ಕನಸುಗಳಿದ್ದವು. ಬ್ಯಾಂಕ್ ಕೆಲಸ ಮುಗಿಸಿ ರಂಗಭೂಮಿಯ ಕಡೆ ಓಡುತ್ತಿದ್ದ ಆ ಕಿಚ್ಚು ಅವರನ್ನು ಕರ್ನಾಟಕಕ್ಕೆ ಕರೆತಂದಿತು. ಮೊದಲ ಹೆಜ್ಜೆ 1974 ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅಂತಾರಾಷ್ಟ್ರೀಯ ಕೀರ್ತಿ. ಮೊದಲ ಚಿತ್ರದಲ್ಲಿ ಅಪ್ರತಿಮ ನಟನೆ ತೋರಿದ ಇವರು ದೆಹಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಅಂತೇಳಿ ಸಿಲ್ವರ್ ಪಿಕಾಕ್ ಪ್ರಶಸ್ತಿನ ಪಡಿತಾರೆ. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಇವರನ್ನು ಜಪಾನಿನ ಖ್ಯಾತ ನಟ ತೊಶಿರೋ ಮಿಫೋನ್ಗೆ ಹೋಲಿಸಿದರು. ಸಕ್ಸಸ್ ಪೀಕ್ ಬಂದಾಗ ಇವರು ನಟ ಆಗಲಿಲ್ಲ, ಒಂದು ಶಕ್ತಿ ಆಗಿದ್ದರು. ದ ಪೀಕ್ ಎರ್ರಾ. ಶಂಕರ್ ನಾಗ್ ಅಂದರೆ ಕೇವಲ ಡೈಲಾಗ್ ಹೊಡೆಯುವ ನಟನಲ್ಲ, ಅವರು ಕೆಲಸ ಮಾಡುವ ಯಂತ್ರದಂತೆ ಇದ್ದರು. 1980 ಆಟೋ ರಾಜ್ ಬಿಡುಗಡೆ ಆದಾಗ ಕರ್ನಾಟಕದ ಬೀದಿಗಳಲ್ಲಿ ಹೊಸ ಸಂಚಲನ ಸೃಷ್ಟಿಯಾಯಿತು. ಇಂದಿಗೂ ಆಟೋ ಚಾಲಕರ ಹೃದಯದಲ್ಲಿ ಅವರು ದೇವರಾಗಿ ನೆಲೆಸಿದ್ದಾರೆ. ನಿರ್ದೇಶನದ ಮಾಂತ್ರಿಕ. ನಟನೆಯ ಜೊತೆಗೆ ನಿರ್ದೇಶನದಲ್ಲೂ ಅವರು ಕ್ರಾಂತಿ ಮಾಡಿದರು. ಮಿಂಚಿನ ಓಟ. ಮೊದಲ ನಿರ್ದೇಶನದಲ್ಲಿ 7 ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದರು. ಗೀತ. ಇಂದಿಗೂ ಆ ಚಿತ್ರದ ಹಾಡುಗಳನ್ನು ಕೇಳಿದರೆ ಕನ್ನಡಿಗರ ಎದೆಯಲ್ಲಿ ತಾಳ ಮಿಡಿಯುತ್ತದೆ. ಆ ಚಿತ್ರದ ಹಾಡುಗಳು ಕನ್ನಡಿಗರ ಎದೆಯಲ್ಲಿ ಇಂದಿಗೂ ಜೀವಂತವಾಗಿವೆ. ಆಕ್ಸಿಡೆಂಟ್. ಸಾಮಾಜಿಕ ಕಳಕಳಿಯ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಂದಿತು. ಒಂದು ಮುತ್ತಿನ ಕತೆ. ಕನ್ನಡದ ಮೊದಲ ಅಂಡರ್ ವಾಟರ್ ನೀರಿನ ಅಡಿ ಚಿತ್ರೀಕರಣ ಮಾಡಿದ ಸಾಹಸ ಇವರು. ಮಾಲ್ಗುಡಿ ಡೇಸ್. ಇಡೀ ಭಾರತವನ್ನೇ ಕನ್ನಡ ನಾಡಿನ ಆಗುಂಬೆಯತ್ತ ತಿರುಗಿ ನೋಡುವಂತೆ ಮಾಡಿದ್ದು ನಮ್ಮ ಶಂಕರ್ ನಾಗ್ ಅವರು. ಈ ಅದ್ಭುತ ಕಿರುತೆರೆ ಸರಣಿ. ಶಂಕರ್ ನಾಗ್ ಎಂಬ ಚಂಡಮಾರುತ, ದ ಫಿನಾಮಿನಾನ್. ಅವರ ಕೆಲಸದ ವೇಗ ಹೇಗಿತ್ತು ಗೊತ್ತಾ? ಶಂಕರ್ ನಾಗ್ ಅವರು ಕೇವಲ 12 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದರು. ಆ 12 ವರ್ಷಗಳಲ್ಲಿ ಅವರು 90ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 10ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಭಾರತವೇ ಬೆರಗಾಗುವಂತಹ ಮಾಲ್ಗುಡಿ ಡೇಸ್ ಸರಣಿ ನಿರ್ಮಿಸಿದರು. ಬೆಂಗಳೂರಿನಲ್ಲಿ ಸಂಕೇತ ಸ್ಟುಡಿಯೋನ ಸ್ಥಾಪಿಸಿದ್ದಾರೆ. ಲಂಡನ್ನಲ್ಲಿ ನಾಟಕ ಪ್ರದರ್ಶನ ಮಾಡಿದ್ದಾರೆ. ಯೋಚಿಸಿ, ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಮಾಡಲು ಹೇಗೆ ಸಾಧ್ಯ? ಅದಕ್ಕೆ ಉತ್ತರ ಫೋಕಸ್, ಏಕಾಗ್ರತೆ. ಅವರು ಸೆಟ್ಗೆ ಬಂದರೆ ಸಾಕು, ಅಲ್ಲಿ ನಿದ್ದೆ ಇರ್ತಾ ಇರಲಿಲ್ಲ, ಆಲಸ್ಯ ಇರ್ತಾ ಇರಲಿಲ್ಲ. ಕೇವಲ ಕೆಲಸ. ಆ ಕರಾಳ ರಾತ್ರಿ, ವಿಧಿಯಾಟ. ದ ಟ್ರಾಜಿಕ್ ಆಕ್ಸಿಡೆಂಟ್. ಸೆಪ್ಟೆಂಬರ್ 30, 1990. ಅವತ್ತು ಒಂದು ಕ್ಷಣ ಕರ್ನಾಟಕ ಕತ್ತಲೆ ಆಗಿತ್ತು. ಶಂಕರ್ ನಾಗ್ ಅವರು ಜೋಗ್ ಫಾಲ್ಸ್ ಚಿತ್ರದ ಚಿತ್ರೀಕರಣಕ್ಕಾಗಿ ಉತ್ತರ ಕರ್ನಾಟಕಕ್ಕೆ ಪ್ರಯಾಣಿಸುತ್ತಿದ್ದರು. ಅವರಲ್ಲಿ ವಿಪರೀತ ವೇಗವಿತ್ತು, ಏಕೆಂದರೆ ಅವರಿಗೆ ಮಾಡಬೇಕಾದ ಕೆಲಸಗಳು ಸಾಕಷ್ಟಿದ್ದವು. ಹೇಗಾಯಿತು ಅಂತಂದರೆ, ದಾವಣಗೆರೆ ಬಳಿ ಆನುಗೋಡ್ನಲ್ಲಿ ಮುಂಜಾನೆ 5:45 ಸುಮಾರಿಗೆ ಅವರು ಕಾರ್ ಎದುರಿಂದ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆಯಿತು. ವರದಿಗಳ ಪ್ರಕಾರ ಅತಿಯಾದ ಕೆಲಸದ ಒತ್ತಡದಿಂದ ಸರಿಯಾಗಿ ನಿದ್ರೆ ಇಲ್ಲದಿದ್ದು ಮತ್ತು ಆ ಕಾಲದ ರಸ್ತೆಗಳ ಅವ್ಯವಸ್ಥೆ ಈ ದುರಂತಕ್ಕೆ ಕಾರಣ ಆಯಿತು ಅಂತ ಎನ್ನಲಾಗುತ್ತದೆ. ಕನ್ನಡದ ಚೈತನ್ಯದ ಚಿಲುಮೆ ಸ್ಥಳದಲ್ಲೇ ಇಹಲೋಕ ತ್ಯಜಿಸಿದರು. ಅವರ ಜೊತೆಗಿದ್ದ ಪತ್ನಿ ಅರುಂಧತಿ ನಾಗ್ ಮತ್ತು ಮಗಳು ಬದುಕುಳಿದರು. ಆದರೆ ಕರ್ನಾಟಕದ ಒಬ್ಬ ದಾರ್ಶನಿಕನನ್ನು ಕಳೆದುಕೊಂಡಿತು. ಶಂಕರ್ ನಾಗ್ ಅವರ ದೃಷ್ಟಿಕೋನ, ದ ವಿಷನರಿ ಆಫ್ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಬದುಕಿದ್ದರೆ ಬೆಂಗಳೂರು ಈಗ ಹೇಗಿರ್ತಿತ್ತು ಗೊತ್ತಾ? ಅವರು 80ರ ದಶಕದಲ್ಲಿ ಬೆಂಗಳೂರು ಮೆಟ್ರೋ ಯೋಜನೆ ಬಗ್ಗೆ ನೀಲಿ ನಕ್ಷೆ ಅಂದರೆ ಬ್ಲೂ ಪ್ರಿಂಟ್ನ ಸಿದ್ಧಪಡಿಸಿದರು. ನಂದಿ ಬೆಟ್ಟಕ್ಕೆ ರೋಪ್ ವೇನ ತರಬೇಕೆಂದು ಹಂಬಲ ಅವರದ್ದಾಗಿತ್ತು. ಕಡಿಮೆ ವೆಚ್ಚದಲ್ಲಿ ಮನೆಗಳು ಎಲ್ಲರಿಗೂ ಸಿಗಬೇಕು, ಹಾಗೆ ಕಡಿಮೆ ದರದಲ್ಲಿ ಇಟ್ಟಿಗೆಗಳು ಸಿಗಬೇಕು, ಪ್ರತಿಯೊಬ್ಬರು ಮನೆ ಕಟ್ಸ್ಕೋಬೇಕು ಅಂತ ಮುಂದಾಲೋಚನೆ. ಹಾಗೆ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡಂಥ ವ್ಯಕ್ತಿತ್ವ ಒನ್ ಆ್ಯಂಡ್ ಓನ್ಲಿ ದ ಶಂಕರ್ ನಾಗ್ ಅವರು. ರೆಕಾರ್ಡಿಂಗ್ ಸ್ಟುಡಿಯೋ ತರಬೇಕಂತಂದ್ರು ಆ ಕನಸು ಸಂಕೇತ್ ಸ್ಟುಡಿಯೋ ಮುಖಾಂತರ ನೆರವೇರಿತು. ಹಾಗೆ ಒಂದು 200-250 ಎಕರೆ ದೊಡ್ಡ ಸ್ಟುಡಿಯೋ ಮಾಡಬೇಕು, ಹಾಲಿವುಡ್ ಲೆವೆಲಿಗೆ ಅಂತ ಅವ್ರ ಕನಸು ಕೂಡ ಆಗಿತ್ತು. ಸುತ್ತಮುತ್ತಲೇ ಬೆಂಗಳೂರಲ್ಲಿ ಇರೋಂಥ ಜಾಗವು ಕೂಡ ನೋಡ್ತಾ ಇದ್ರು. ಅದಕ್ಕೆ ಅವರು ಸ್ವಂತದೇ ಖರ್ಚಲ್ಲಿ ಅವ್ರ ಟೀಮ್ ಮುಖಾಂತರ ಸಂಶೋಧನೆಗೂ ಕೂಡ ಬಿಟ್ಟಿದ್ದರು. ಹಾಗೆ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸಿಗೂ ಕೂಡ
ಚಿಕ್ಕದಾಗಿ ಮನೆ ಕಟ್ಸ್ಕೊಡ್ಬೇಕಂತ ಹೇಳಿ ಸರ್ವೆಗಾಗಿ 9 ಲಕ್ಷ ಆ ದಿನದಲ್ಲೇ 80ರ ದಶಕದಲ್ಲೇ ಖರ್ಚು ಮಾಡಿಸಿದ್ರು ಸರ್ವೆಗೋಸ್ಕರ. ಹಾಗೆ ಪ್ರತಿ 30 ಕಿಲೋಮೀಟ್ರಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಿಗಬೇಕು, ನಮ್ಮ ಜನಕ್ಕೆ ಹೆಲ್ಪ್ ಆಗಲಿ ಅಂತೇಳಿ. ಹಾಗೆ ಪ್ರತಿ ಡಿಸ್ಟಿಕಲ್ಲೂ ಕಾಲೇಜು ಹಾಗೆ ಆಸ್ಪತ್ರೆಗಳನ್ನು ಸ್ಥಾಪಿಸಬೇಕೆನ್ನುವುದು ಇವರ ಒಂದು ದೊಡ್ಡ ದೃಷ್ಟಿಕೋನ ಆಗಿತ್ತು. ಕರ್ನಾಟಕವನ್ನು, ಬೆಂಗಳೂರನ್ನು ಸಿಂಗಾಪುರ್ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ಅವರದ್ದು ಮಹಾದಾಸೆ ಆಗಿತ್ತು. ಆದರೆ ಇವತ್ತು ಬರೋರೆಲ್ಲ ಸಿಂಗಾಪುರ್ ಮಾಡ್ತೀನಂತ ಹೇಳಿ ಯಾವ ಥರ ಮಾಡ್ತಾರೆ ಅನ್ನೋದು ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ. ಶಂಕರ್ ನಾಗ್ ಅವರು ಬೆಂಗಳೂರನ್ನು, ಕರ್ನಾಟಕವನ್ನು ಮಾದರಿಯಾಗಿ ಸಿಂಗಾಪುರ್ ಮಾಡಬೇಕಂದ ಕನಸು ಆ ದೇವರಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಆ ದೇವರು ಬೇಗನೆ ಅವನ ಹತ್ರಕ್ಕೆ ಕರ್ಕೊಂಡ. ಇಂದಿನ ಯುವ ಜನತೆಗೆ ಸಂದೇಶ, ಇಂದಿನ ಯುವಕರಿಗೆ ತಿಳ್ಕೋಬೇಕಾಗಿರೋದು ಏನಂದರೆ, ಕನ್ನಡಿಗರೇ, ಯುವಕರೇ ಕೇಳಿ. ಶಂಕರ್ ನಾಗ್ ಸಾವನ್ನಪ್ಪಿದಾಗ ಅವರಿಗೆ ಕೇವಲ 35 ವರ್ಷ. ಈ 35 ವರ್ಷಗಳಲ್ಲಿ ಅವರು ಮಾಡಿದ ಕೆಲಸವನ್ನು ನಾವೆಲ್ಲ ಸೇರಿ 350 ವರ್ಷಗಳಾದರೂ ಮಾಡಲು ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಅವರಿಗೆ ಸಮಯದ ಬೆಲೆ ಗೊತ್ತಿತ್ತು. ಸಮಯಕ್ಕೆ ಸೋಲ್ಬೇಡಿ, ನಾಳೆ ಮಾಡೋಣ ಎಂಬ ಮಾತು ಶಂಕರ್ ನಾಗ್ ನಿಘಂಟಿನಲ್ಲಿ ಇರಲಿಲ್ಲ. ಈಗಲೇ, ಈ ಕ್ಷಣವೇ ಕೆಲಸ ಶುರು ಮಾಡಿ ಅನ್ನೋದೇ ಅವರ ಟೆಕ್ನಿಕ್ ಆಗಿತ್ತು. ಈ ಕ್ಷಣವೇ ಈ ಕೆಲಸ ಶುರು ಮಾಡಿ ಅನ್ನೋದೇ ಮೈಗೂಡಿಸ್ಕೊಂಡಿದ್ರು. ಕನಸು ಕಾಣಿ, ನನಸು ಮಾಡಿ. ಮೆಟ್ರೋ ಕನಸು ಕಂಡಾಗ ಜನ ನಕ್ಕಿದ್ರು, ಆದರೆ ಅವರು ಧೃತಿಗೆಡಲಿಲ್ಲ. ನೀವು ಹೊಸದನ್ನು ಯೋಚಿಸಿದಾಗ ಜಗತ್ತು ನಗುತ್ತದೆ, ನೀವು ಗೆದ್ದಾಗ ಅದೇ ಜಗತ್ತು ಚಪ್ಪಾಳೆ ತಟ್ಟುತ್ತದೆ. ಸೋಮಾರಿತನ ಬಿಡಿ. ಶಂಕರ್ ನಾಗ್ ಅವರಿಗೆ ದಿನಕ್ಕೆ 24 ಗಂಟೆ ಕೂಡ ಸಾಲ್ತಾ ಇರಲಿಲ್ವಂತೆ. ನೀವು ಮೊಬೈಲ್ ಸ್ಕ್ರೋಲ್ ಮಾಡುವುದರಲ್ಲಿ ಕಾಲ ಕಳೀತಾ ಇದ್ದೀರಾ. ನೆನಪಿಡಿ, ಶಂಕರ್ ನಾಗ್ ಅವರಂತೆ ಬದುಕಬೇಕಂದ್ರೆ ನಿದ್ರೆಯನ್ನಲ್ಲ, ಗುರಿಯನ್ನು ಪ್ರೀತಿಸಬೇಕು. ಶಂಕರ್ ನಾಗ್ ಅಂದರೆ ಕೇವಲ ಒಬ್ಬ ನಟನ ಫೋಟೋ ಅಲ್ಲ, ಅದು ಗೆಲುವಿನ ವೇಗ. ಆ ವೇಗ ನಿಮ್ಮ ರಕ್ತದಲ್ಲಿರಲಿ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ನೀವು ಯಾವ ಸಮಯವನ್ನು ಆಳಬೇಕು. ಶಂಕರ್ ನಾಗ್ ಅವರಂತೆ ಬದುಕು ಚಿಕ್ಕದಾದರೂ ಇತಿಹಾಸ ದೊಡ್ಡದಾಗಿರಲಿ. ಸಾಧನೆಗೆ ವಯಸ್ಸು ಮುಖ್ಯವಲ್ಲ, ಛಲ ಮುಖ್ಯ ಎಂದು ತೋರಿಸಿಕೊಟ್ಟವರು ಶಂಕರ್ ನಾಗ್. ಅವರು ಹಚ್ಚಿದ ಹಣತೆ ಇಂದಿಗೂ ಕೋಟಿ ಕನ್ನಡಿಗರ ಹೃದಯದಲ್ಲಿ ಉರಿಯುತ್ತಿದೆ. ಶಂಕರ್ ನಾಗ್ ಎಂಬುದು ಕೇವಲ ಹೆಸರಲ್ಲ, ಅದೊಂದು ನಿಲ್ಲದ ವೇಗ, ಮುಗಿಯದ ಕನಸು. ಆಟೋ ರಾಜ್ ಮತ್ತು ಕರಾಟೆ ಕಿಂಗ್ ಕಮರ್ಷಿಯಲ್ ಸಿನಿಮಾಗಳಿಗೆ ಒಂದು ತೂಕ ತಂದುಕೊಟ್ಟವರು ಶಂಕರ್ ನಾಗ್ ಅವರು. ಆಟೋ ರಾಜ್ ಚಿತ್ರದ ಮೂಲಕ ಸಾಮಾನ್ಯ ಆಟೋ ಚಾಲಕರ ಧ್ವನಿಯಾದರು. ಇಂದಿಗೂ ಬೆಂಗಳೂರಿನ ಆಟೋಗಳ ಹಿಂದೆ ಶಂಕರ್ ನಾಗ್ ಅವರ ಫೋಟೋ ಇರಲೇಬೇಕು. ಸಾಹಸ ಸಿನಿಮಾಗಳ ನಡುವೆ ಇವರು ಕರಾಟೆ ಕಿಂಗ್ ಆಗಿ ಆಕ್ಷನ್ ಚಿತ್ರಗಳಿಗೆ ಹೊಸ ಆಯಾಮ ನೀಡಿದರು. ಪ್ರಮುಖ ಚಿತ್ರಗಳು ನೋಡೋದಾದರೆ ಸೀತಾರಾಮು, ಆಟೋ ರಾಜ, ಗೀತಾ, ಸ್ವತಃ ಅವರೇ ನಿರ್ದೇಶಿಸಿದ ಅದ್ಭುತ ಪ್ರೇಮಕಥೆ, SP ಸಾಂಗ್ಲಿಯಾನ. ಇಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಹಚ್ಚೆ ಉಳಿದಿರುವ ಇವೆಲ್ಲ ಸಿನಿಮಾಗಳು. ನಿರ್ದೇಶಕನಾಗಿ ಮಾಲ್ಗುಡಿ ಡೇಸ್, ದ ವಿಷನರಿ ಡೈರೆಕ್ಟರ್ ಅನ್ನೋಕ್ಕೆ ಇವತ್ತು ವಿಷನರಿ ಡೈರೆಕ್ಟರ್ 1000 ಜನ ಬರ್ಬೋದು, ಲಕ್ಷಾನುಗಟ್ಟಲೆ ಜನ ಬರ್ಬೋದು. ಆ ಲಕ್ಷ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಇರೋಂಥ ವ್ಯಕ್ತಿನೇ ನಮ್ಮ ಕನ್ನಡ ಮಣ್ಣಿನ ಶಂಕರ್ ನಾಗ್ ಅವರು. ನಾವೆಲ್ಲ ಲಕ್ಕಿ, ಯಾಕೆಂದರೆ ಇಂಥ ಒಂದು ಮರ್ಯಾದ ಮಾಣಿಕ್ಯ ನಮ್ಮ ನಾಡಿನಲ್ಲಿ ನಮ್ಮ ಜೊತೆನೇ ಇದ್ರು ಅನ್ನೋದಕ್ಕೆ. ಶಂಕರ್ ನಾಗ್ ಅವರು ಕೇವಲ ನಟನಾಗಿ ಉಳಿಯಲಿಲ್ಲ, ಅವರಲ್ಲಿ ಒಬ್ಬ ಕ್ರಿಯಾಶೀಲ ನಿರ್ದೇಶಕನಿದ್ದ. RK ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಕೃತಿಯನ್ನು ದೃಶ್ಯ ರೂಪಕ್ಕೆ ತಂದಾಗ ಇಡೀ ಭಾರತವೇ ಬೆರಗಾಗಿತ್ತು. ಆ ಸ್ವಾಮಿಯ ತುಂಟಾಟ, ಆ ಸಂಗೀತ ಈಗಲೂ ಕಿವಿಯಲ್ಲಿ ಗುನುಗುಡುತ್ತದೆ. ಶಂಕರ್ ನಾಗ್ ಅವರು ಕಾಲಕ್ಕಿಂತ 10 ವರ್ಷ ಮುಂದೆ ಯೋಚನೆ ಮಾಡ್ತಾಯಿದ್ರು, ವಿಷನರಿ ಆಗಿದ್ದರು. 10 ವರ್ಷ ಪ್ರಪಂಚ ಮುಂದೆ ಹೇಗಿರುತ್ತನ್ನೋದನ್ನ ಇವಾಗಲೇ ಪ್ರಿಡಿಕ್ಟ್ ಮಾಡ್ತಾಯಿದ್ರು. ಇಂದಿನ ಬೆಂಗಳೂರಿನ ಹಲವು ಸೌಲಭ್ಯಗಳ ಬಗ್ಗೆ ಅಂದೇ ಅವರು ಬ್ಲೂ ಪ್ರಿಂಟ್ನ ಹಾಕಿದ್ರು. 80ರ ದಶಕದಲ್ಲೇ ಬೆಂಗಳೂರಿಗೆ ಮೆಟ್ರೋ ತರಬೇಕಂತ ವಾದ ಮಾಡಿದರು. ನಂದಿ ಬೆಟ್ಟಕ್ಕೆ ರೋಪ್ವೇ, ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಅವರ ಕನಸು ಕೂಡ ಕಂಡಿದ್ರು. ನಂದಿ ಬೆಟ್ಟಕ್ಕೆ ರೋಪ್ವೇ ತಂದರೆ ಅಲ್ಲಿರೋ ಜನಗಳಿಗೆ, ಬಂದಂಥ ಪ್ರವಾಸಿಗರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ, ಅದರಿಂದ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ರಾಜ್ಯ ಕೂಡ ಬೆಳೆಯುತ್ತೆ ಅಂತೇಳಿ. ಸಂಕೇತ್ ಸ್ಟುಡಿಯೋ, ತಾಂತ್ರಿಕವಾಗಿ ಸಿನಿಮಾ ಕ್ಷೇತ್ರ ಬೆಳೆಯಬೇಕೆಂದು ಅತ್ಯಾಧುನಿಕ ರೆಕಾರ್ಡಿಂಗ್ ಸ್ಟುಡಿಯೋ ನಿರ್ಮಾಣ ಮಾಡಿದರು. ರಂಗಶಂಕರ, ನಾಟಕಗಳಿಗಾಗಿ ಒಂದು ಮೀಸಲಾದ ವೇದಿಕೆ ಬೇಕೆಂಬ ಅವರ ಆಸೆಯನ್ನು ಅವರ ಪತ್ನಿ ಅರುಂಧತಿ ನಾಗ್ ಅವರು ಈಡೇರಿಸಿದರು. ಆಕ್ಸಿಡೆಂಟ್ ನಡೆದಾಗ ಶಂಕರ್ ನಾಗ್ ಅವರು ತಮ್ಮ ಸಿನಿಮಾದ ಕೆಲಸಕ್ಕಾಗಿ ಹಗಲು ರಾತ್ರಿ ಎನ್ನದೇ ದುಡಿತಾ ಇದ್ರು. ಅವರು ಸಾಯುವ ಕೆಲವೇ ಗಂಟೆಗಳ ಮೊದಲು ಕೂಡ ಹೊಸ ಸ್ಕ್ರಿಪ್ಟ್ ಬಗ್ಗೆ ಚರ್ಚಿಸುತ್ತಿದ್ದರು. ಅವರ ತಲೆಯಲ್ಲಿ ಸಾವಿರಾರು ಐಡಿಯಾಗಳಿದ್ದವು, ಕೈಯಲ್ಲಿ 100 ಪ್ಲಾನ್ಗಳಿದ್ದವು. ಆದರೆ ಆ ಒಂದು ಕ್ಷಣದ ಡಿಕ್ಕಿ ಕರ್ನಾಟಕದ ಭವಿಷ್ಯವನ್ನೇ ಅಳಿಸಿಯಾಕ್ತು. ಅವರು ಹೋದಾಗ ಇಡೀ ಕರ್ನಾಟಕ ಸ್ತಬ್ಧವಾಗಿತ್ತು. ಲಕ್ಷಾಂತರ ಅಭಿಮಾನಿಗಳು ಅಕ್ಷರಶಃ ಅನಾಥರಾದರು. ಆದರೆ ಅವರ ಸಾವು ನಮಗೆ ಕಲಿಸಿದ್ದು ಒಂದೇ ಪಾಠ: ನಾಳೆ ಎಂಬುದು ಯಾರಿಗೂ ನಿಶ್ಚಿತವಲ್ಲ, ಇವತ್ತು ನೀವು ಏನು ಮಾಡ್ತೀರಿ ಅನ್ನುವುದೇ ಮುಖ್ಯ. ಈಗಿನ ಕಾಲದ ಹುಡುಗರು ನನಗೆ ಟೈಮ್ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ನನ್ನ ಹತ್ತಿರ ಹಣ ಇಲ್ಲ ಎಂದು ನೆಪ ಹೇಳ್ತಾರೆ, ಲೇಸಿಯಾಗಿರ್ತಾರೆ, ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಆದರೆ ಶಂಕರ್ ನಾಗ್ ಅವರಿಗೆ ಯಾರೂ ಗಾಡ್ ಫಾದರ್ ಇರಲಿಲ್ಲ. ಅವರು ಬೆಳೆದಿದ್ದು ಕೇವಲ ತಮ್ಮ ಅಗ್ರೆಸಿವ್ ಆ್ಯಟಿಟ್ಯೂಡ್ನಿಂದ.
ಶಂಕರ್ ನಾಗ್ ಅವರಿಗೆ ಒಂದು ಸೆಕೆಂಡ್ ವ್ಯರ್ಥವಾದರೂ ಸಿಟ್ಟು ಬರ್ತಾ ಇತ್ತು. ನೀವು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಗಂಟೆ ಕಳೀತಾ ಇದ್ದೀರಲ್ಲ, ಆ ಪ್ರತಿ ಸೆಕೆಂಡು ನಿಮ್ಮ ಯಶಸ್ಸಿನಿಂದ ಕಿತ್ತುಕೊಂಡ ಸಮಯ. ಶಂಕರ್ ನಾಗ್ ಅವರಂತೆ ಬದುಕಬೇಕೆಂದರೆ ಮೊದಲು ಆಲಸ್ಯವನ್ನು ಸುಟ್ಟು ಹಾಕಿ. ಅಂದು ಶಂಕರ್ ನಾಗ್ ಅವರು ಮೆಟ್ರೋ ಬಗ್ಗೆ ಮಾತನಾಡಿದಾಗ ಜನ ಅವರನ್ನು ಹುಚ್ಚ ಅಂತ ಕರೆದರು. ಇಂದು ಮೆಟ್ರೋ ಇಲ್ಲದೆ ಬೆಂಗಳೂರು ಇಲ್ಲ. ನೀವು ಮಾಡುವ ಕೆಲಸದಲ್ಲಿ ಜಗತ್ತು ನಿಮ್ಮನ್ನು ಹುಚ್ಚ ಎನ್ನಬಹುದು. ನೀವು ಮಾಡೋ ಕೆಲಸದಲ್ಲಿ ಜಗತ್ತು ನಿಮ್ಮನ್ನು ಹುಚ್ಚ ಎನ್ನಬೇಕು. ಅಂದಾಗ ಮಾತ್ರ ನೀವೇನಾದರೂ ಸಾಧಿಸಲು ಸಾಧ್ಯ. ಹಳಬರು ಮಾಡಿದ ಹಾದಿಯಲ್ಲಿ ಹೋಗಬೇಡಿ, ಹೊಸ ಹಾದಿ ಸೃಷ್ಟಿಸಿ. ಸೋಲಿಗೆ ಹೆದರಬೇಡಿ. ಇವತ್ತಿನ ಪೀಳಿಗೆಗೆ, ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ, ಯುವಕರಿಗೆ ಒಂದು ದೊಡ್ಡ ಪಾಠನ ಕಲಿಸ್ಕೊಟ್ಟು ಹೋಗಿದ್ದಾರೆ ಶಂಕರ್ ನಾಗ್ ಅವರು. ಇನ್ನು 100 ವರ್ಷ ಇದ್ದರೆ 1000 ಪ್ಲ್ಯಾನ್ ಮಾಡ್ತಾಯಿದ್ರು, ಅಥವಾ ಬೆಂಗಳೂರು ಕರ್ನಾಟಕನ ನಂಬರ್ 1 ಸ್ಟೇಟ್ ಆಗಿ, ನಂಬರ್ 1 ರಾಜ್ಯ ಆಗಿ ಮಾಡ್ತಾಯಿದ್ರು. ಇವತ್ತಿನವರೆಗೂ ಶಂಕರ್ ನಾಗ್ ಅವರು ಇದ್ದಿದ್ದರೆ ಬೆಂಗಳೂರು ಮತ್ತು ಕರ್ನಾಟಕನ ನಂಬರ್ 1 ಆಗಿ ಮಾದರಿಯಾಗಿ ಮಾಡ್ತಾಯಿದ್ರು. ಅದು ಮಾಡಿದರೆ ಅವ್ರಿಗೆ ಮಾತ್ರ ಕೀರ್ತಿ ಸೇರುತ್ತಂತೇಳಿ ಇವತ್ತು ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಇಂದಿನ ಯುವಕರುಗಳಿಗೆ, ಇವತ್ತಿನ ಯಂಗ್ಸ್ಟರ್ಸ್ ಯಾರೆಲ್ಲ ಇದ್ದೀರಿ, ಇವತ್ತು ಹುಡುಗರೆಲ್ಲ ಯಾರೆಲ್ಲ ಇದ್ದೀರಿ, ನನಗೆ ಟೈಮ್ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ನನ್ನ ಹತ್ರ ಹಣ ಇಲ್ಲ ಅಂತೇಳಿ ಆಲಸ್ಯದಿಂದ ನೆಪ ಹೇಳ್ಕೊತ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹಣೆ ಬರನೇ ಇಷ್ಟು, ನನಗೆ ಬೇಜಾರಾಗಿದೆ, ಪದೇ ಡಿಪ್ರೆಷನ್ಗೆ ಹೋಗೋರು, ಪದೇ ಮೂಡ್ ಆನ್ ಮತ್ತು ಮೂಡ್ ಆಫ್ ಆಗೋರು ಇವತ್ತು ಶಂಕರ್ ನಾಗ್ ಅವರಿಂದ ಕಲೀಲೇಬೇಕು. ಜೀವನದಲ್ಲಿ ಏನಾದರೂ ಮಾಡಬೇಕಂದ್ರೆ ಒಂದೊಮ್ಮೆ ಅವರ ಕೆಲಸದ ಬಗ್ಗೆ ನೋಡಿ. ಮೈಯಲ್ಲಿ ಕೂದಲು ನೆಟ್ಟಗಾಗೋದ್ರ ಜೊತೆಗೆ ರೋಮಾಂಚನ ಆಗುತ್ತೆ. ಸಮಯ ವೇಸ್ಟ್ ಮಾಡಿದ್ರೆ ಸಿಟ್ಟು ಕೂಡ ಬರುತ್ತೆ. ಯಾಕೆ ಅಂತ ಹೇಳಿದರೆ, ಡಿಯರ್ ಫ್ರೆಂಡ್ಸ್, ಒಂದು ನೆನ್ಪಿಟ್ಕೊಳ್ಳಿ, ಶಂಕರ್ ನಾಗ್ ಅವರಿಗೂ ಕೂಡ ಯಾರು ಗಾಡ್ ಫಾದರ್ ಇರಲಿಲ್ಲ. ಅವರು ಬೆಳೆದಿದ್ದು ಕೇವಲ ತಮ್ಮ ಅಗ್ರೆಸಿವ್ ಆ್ಯಟಿಟ್ಯೂಡ್ನಿಂದ. ಇವತ್ತು ನಮ್ಮ ಯುವಕರಿಗೆ ಬೇಕಾಗಿರೋದು ಆ ಅಗ್ರೆಸಿವ್ ಆ್ಯಟಿಟ್ಯೂಡ್. ಲೇಜಿನೆಸ್ಸು, ನೆಗೆಟಿವಿಟಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಕಾಮೆಂಟ್ ಮಾಡ್ಕೊತ, ಟೀಸಿಂಗ್ ಮಾಡ್ಕೊತ, ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ಕೊತ ಕಾಲ ಕಳೀತಾ ಜೀವನ, ಲೈಫ್ನ, ಟೈಮ್ನ ಹಾಳು ಮಾಡ್ತಾಯಿದ್ದೀರ. ಅದೇ ಟೈಮ್ನ ನಿಮ್ಮ ಬೆಳವಣಿಗೆ ಹಾಕಿದರೆ ಇವತ್ತು ಎಲ್ಲರೂ ಶಂಕರ್ ನಾಗ್ ಅವರು ಮಾಡಿರೋ ಸಾಧನೆಯಲ್ಲಿ 0.1% ಕೂಡ ಮಾಡಿದರೆ ನಮ್ಮ ಲೈಫ್ ಸಾರ್ಥಕತೆ ಆಗುತ್ತೆ. ಸಮಯದ ಹುಚ್ಚು ಹಿಡಿಯಲಿ, ರೆಸ್ಪೆಕ್ಟ್ ದ ಸೆಕೆಂಡ್ಸ್. ಶಂಕರ್ ನಾಗ್ ಅವರಿಗೆ ಒಂದು ಸೆಕೆಂಡ್ ವ್ಯರ್ಥ ಆದರೂ ಸಿಟ್ಟು ಬರ್ತಾ ಇತ್ತು. ನೀವು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಗಂಟೆಗಟ್ಟಲೆ ಕಳೀತಾ ಇದ್ದೀರಲ್ಲ, ಆ ಪ್ರತಿ ಸೆಕೆಂಡು ನಿಮ್ಮ ಯಶಸ್ಸಿನಿಂದ ಕಿತ್ತುಕೊಳ್ತಾ ಇದೆ. ಶಂಕರ್ ನಾಗ್ ಅವರಂತೆ ಬದುಕಬೇಕೆಂದರೆ ಮೊದಲು ಆಲಸ್ಯವನ್ನು ಸುಟ್ಟು ಹಾಕಿ, ಹೊಸದನ್ನು ಯೋಚಿಸಿ, ಇನೋವೇಟ್ ಆರ್ ಡೈ. ಅಂದು ಶಂಕರ್ ನಾಗ್ ಅವರು ಮೆಟ್ರೋ ಬಗ್ಗೆ ಮಾತನಾಡಿದಾಗ ಜನ ಅವರನ್ನು ಹುಚ್ಚ ಅಂತ ಕರೆದರು. ಇಂದು ಮೆಟ್ರೋ ಇಲ್ಲದೆ ಬೆಂಗಳೂರು ಇಲ್ವೇ ಇಲ್ಲ. ನೀವು ಮಾಡುವ ಕೆಲಸದಲ್ಲಿ ಜಗತ್ತು ನಿಮ್ಮನ್ನು ಹುಚ್ಚ ಅನ್ನಬೇಕು. ಅದು ನನಸಾದಾಗ ಜನರೇ ಹುಚ್ಚರಾಗಬೇಕು. ಅವರು ಮಾಡಿದ ಕೆಲವು ಸಿನಿಮಾಗಳು ಸೋತವು, ಆದರೆ ಶಂಕರ್ ನಾಗ್ ಅವರು ಕುಗ್ಗಲಿಲ್ಲ. ಮುಂದಿನ ಕೆಲಸ ಏನು, ನೆಕ್ಸ್ಟ್ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ರು ಎಂಬುದಷ್ಟೇ ಅವರ ತಲೆಯಲ್ಲಿ ಇರ್ತಾ ಇತ್ತು ಹೊರತು ಬೇರೆ ಏನು ಯೋಚನೆ ಮಾಡ್ತಾ ಇರಲಿಲ್ಲ. ಸಣ್ಣ ಪರೀಕ್ಷೆಯಲ್ಲಿ ಸೋತ್ರೆ, ಲವ್ ಫೇಲ್ಯೂರ್ ಆದರೆ, ಅಥವಾ ಯಾವುದೋ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ, ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ, ಮಾರ್ಕ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಜೀವನ ಮುಗೀತು ಅಂತ ಅನ್ಕೊಂತೀರಾ, ಡಿಪ್ರೆಷನ್ ಹೋಗ್ತೀರಾ, ಬೇಜಾರಾಗ್ತೀರಾ, ಲೈಫೇ ಬೇಡ ಅಂತ ಅಂದ್ಕೊಂಡು ಆತ್ಮಹತ್ಯೆ, ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀರಾ. ಒಂದು ನೆನ್ಪಿಟ್ಕೊಳ್ಳಿ, ಶಂಕರ್ ನಾಗ್ ಅವ್ರನ್ನ ನೋಡಿ ಕಲಿಯಿರಿ. ಸಾವು ಬರೋವರೆಗೂ ಹೋರಾಟ ನಿಲ್ಲಿಸಬಾರ್ದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಶಂಕರ್ ನಾಗ್ ಅವ್ರನ್ನ ನೋಡಿದ ಮೇಲೆ ನಿದ್ದೆ ಮಾಡೋರು, ಲೇಜಿನೆಸ್ಸಿಂದ ಇರೋರು, ಲೈಫಲ್ಲಿ ಏನು ಮಾಡೋಕ್ಕಾಗದೇ ಇರೋರು ಒಮ್ಮೆ ಯೋಚನೆ ಮಾಡಿ. ಸತ್ತಾಗ ಮಲಗೋದು ಇದ್ದೇ ಇದೆ, ಇದ್ದಾಗ ಏನಾದರೂ ಸಾಧನೆ ಮಾಡಿ ಅಂತ ಹೇಳಿಬೋದವರು. ನಮ್ಮ ಕನ್ನಡ ನಾಡಿನಲ್ಲಿ ಇಂತಹ ಒಬ್ಬ ಅಸಾಮಾನ್ಯ ವ್ಯಕ್ತಿ ಹುಟ್ಟಿ ಹೋಗಿದ್ದಾರೆ ಅಂದರೆ ಅದು ನಮಗೆ ಹೆಮ್ಮೆ ಮಾತ್ರವಲ್ಲ, ದೊಡ್ಡ ಜವಾಬ್ದಾರಿ ಕೂಡ. ಶಂಕರ್ ನಾಗ್ ಅವರ ಫೋಟೋ ಕಾರಿಂದ ಹಾಕಿಕೊಂಡ್ರೆ ಸಾಲದು, ಅವರ ವೇಗ ನಮ್ಮ ತಲೆಯಲ್ಲಿರಬೇಕು. ಅವರ ಕನಸಿನ ಕರ್ನಾಟಕ ಕಟ್ಟುವ ಜವಾಬ್ದಾರಿ ಇಂದಿನ ಯುವಕರ ಮೇಲಿದೆ. ಜೀವನ ಎಷ್ಟೇ ಚಿಕ್ಕದಾಗಿರಲಿ, ಅದು ಒಂದು ಸ್ಫೋಟದಂತೆ ಇರಬೇಕು. ಸತ್ತ ಮೇಲೂ ಕೂಡ 1000 ವರ್ಷ ಬದುಕುವಂಥ ಕೆಲಸ ಹಿಂದೆ ಮಾಡಿ. ಶಂಕರ್ ನಾಗ್ ಅವರು ಹಚ್ಚಿದ ಈ ಕಿಚ್ಚು ನಿಮ್ಮಲ್ಲಿ ಜ್ವಾಲೆ ಆಗಲಿ. ಇಂದಿಗೂ ಶಂಕರ್ ನಾಗ್ ಅವರ ಪ್ರತಿಮೆಗಳು ಹಾಗೆ ಆಟೋ ಹಿಂದ್ಗಡೆ ಅಥವಾ ಮುಂದ್ಗಡೆ ಇವತ್ತಿಗೂ ಕೂಡ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಶಂಕರ್ ನಾಗ್ ಅವರು ಅಂದರೆ ಬರೀ ವ್ಯಕ್ತಿಯಲ್ಲ, ಅದು ಒಂದು ವ್ಯಕ್ತಿತ್ವ, ಅದು ಒಂದು ಜ್ವಾಲೆ, ಅದು ಒಂದು ಉಸಿರು, ಅದು ಒಂದು ಕರ್ನಾಟಕದ ಸ್ಫೂರ್ತಿ. ಇವತ್ತಿನ ಬೇಸರ ಸಂಗತಿ ಏನಂದರೆ, ಇವತ್ತು ಮೆಟ್ರೋ ಸ್ಟೇಷನ್ ಏನಾಗಿದೆ, ಯಾವ ವ್ಯಕ್ತಿ ಮೆಟ್ರೋ ಸ್ಟೇಷನ್ ಬಗ್ಗೆ ಕನಸ್ಕೊಂಡ್ರು, ಆ ಮೆಟ್ರೋ ಸ್ಟೇಷನ್ ನಿರ್ಮಾಣ ಆದಮೇಲೆ ಒಂದು ಸ್ಟೇಷನ್ಗಾದರೂ ಹೆಸರಿಡೋಕ್ಕೆ ಇವತ್ತು ಯಾರೂ ಮುಂದೆ ಬರ್ತಾ ಇಲ್ಲ. ಇದು ರಿಕ್ವೆಸ್ಟ್ ಅಲ್ಲ ಅಥವಾ ಆರ್ಡ್ರ್ ಅಲ್ಲ. ಶಂಕರ್ ನಾಗ್ ಅವ್ರ ಮೇಲೆ ಪ್ರೀತಿ, ಪ್ರೇಮ ಅನ್ನೋದು ಇದ್ದರೆ ಇವತ್ತು ಆ ನೇಮ್ ಇಡ್ತಾಯಿದ್ರು. ಮುಂದಿನ ದಿನಗಳಾಗಲಿ ಯಾವುದೋ ಒಂದು ಸ್ಟೇಷನ್ಗೆ ಶಂಕರ್ ನಾಗ್ ಅವರ ಹೆಸರು ಇರಲೇಬೇಕು. ಇದು ಬರೀ ಶಂಕರ್ ನಾಗ್ ಅವರ ಪ್ರೀತಿಸುವ ವ್ಯಕ್ತಿಗಳಲ್ಲ, ಕರ್ನಾಟಕದ ಪ್ರತಿಯೊಬ್ಬರ ಕೂಡ ಆಸೆ ಆಗಿದೆ. ಈ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ, ಶಂಕರ್ ನಾಗ್ ಅವರಿಗೆ ಸಲ್ಲಬೇಕಂತ ಗೌರವಗಳು, ಮನ್ನಣೆಗಳು ಈ ಕರ್ನಾಟಕ ರಾಜ್ಯದಲ್ಲಿ ಮಣ್ಣಿನಲ್ಲಿ ಸಿಗಬೇಕಂತ ಹೇಳಿದ್ರೆ ನಿಮ್ಮ ಕಾಮೆಂಟ್ಗಳು ಕೂಡ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿ. ಶೇರ್ ಮಾಡೋ ರೀತಿ ಹೇಗಿರಬೇಕಂದ್ರೆ ಕರ್ನಾಟಕ ರಾಜ್ಯಕ್ಕೆ, ರಾಜ್ಯ ಸರ್ಕಾರಕ್ಕೆ ತಲುಪಬೇಕು. ಶಂಕರ್ ನಾಗ್ ಅವರ ಪ್ರತಿಮೆ ಮಾಡಿದ್ರೆ ಸಾಲದು, ಅವ್ರ ಥರ ಯೋಚನೆ, ವಿಷನ್ನು ಕೂಡ ಇದ್ದರೆ ಭಾರತ ದೇಶ, ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮದು ಮುಂದೆ ಬಂದೇ ಬರುತ್ತೆ. ಅವ್ರ ಥರ ವಿಷನ್ ಇತ್ತಂತ ಹೇಳಿದ್ರೆ ನಮ್ಮ ರಾಜ್ಯ ಯಾವತ್ತಾದ್ರೂ ಮುಂದೆ ಬಂದೇ ಬರುತ್ತೆ. ಹಾಗೆ ಸ್ಟೇಷನ್ ನೇಮ್ ಒಂದಕ್ಕಾದರೂ ಇಟ್ಟೇ ಇಡಲಿ. ಹಾಗಾಗಿ ಇದು ರಾಜ್ಯ ಸರ್ಕಾರ ತಲುಪೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು. ನೋಡಿ ಸ್ವಾಮಿ,
ಲೈಫ್, ಆಪ್ಟಿಮಿಸ್ಟಿಕ್ ಫೇಟಲಿಸ್ಟ್. ಜೀವನದಲ್ಲಿ ತೊಂದರೆನೇ ಇಲ್ಲ, ಪ್ರಾಬ್ಲಮ್ಸೇ ಇಲ್ಲ. ಅಲ್ಲ, ತೊಂದರೆ ಅಂದ್ರೆ ಏನು? ನಾವು ಯಾವ್ದನ್ನಾದ್ರೂ ಗೊತ್ತಾಯ್ತು. ಈ ಲೇಖನಿಯಿಂದ ಬಸ್ ಅನ್ನು ಓವರ್ಟೇಕ್ ಮಾಡಿ ಇದೇ ಲೇಖನಿಯಿಂದ ಅವ್ರ ಬೆನ್ನಿಗೆ ಇಂಕ್ ಹಾಕ್ತಾರೆ ನೋಡಿ. ಈಗಲಾದ್ರೂ ಗೊತ್ತಾಯ್ತು ರಮೇಶ್ ಬಾಬು, ಕತ್ತಿಗಿಂತ ಲೇಖನಿ ಹರಿತಾ ಅಂತ. ಇದನ್ನ ಇಟ್ಕೊಳ್ಳಿ. ಓಕೆ ಸರ್. ಇದೇ ಲೇಖನಿಂದ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಎಸ್ ಸರ್. ಧನ್ರಾಜ್, ಪಾಪದ ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿದ ಮಾತ್ರಕ್ಕೆ ನಿನ್ನ ಪಾಪದ ಕಾಲದಲ್ಲಿರೋ ನೀರು ಕಡಿಮೆ ಆಗೋದಿಲ್ಲ. ಪಾಪ ಕಡಿಮೆ ಆಗ್ಲಿ ಅಂತ ತಿನ್ನಿಸ್ತಾ ಇಲ್ಲ ಸಾಂಗ್ಲಿಯಾನ. ಟೈಮ್. See you in the next video.